ಇವತ್ತು ನಾವೇನು ಬಂದಿದ್ವಿ ಸೀರೆ ಎಕ್ಸ್ಚೇಂಜ್ ಮಾಡೋಕ್ಕೋಸ್ಕರ ಸೀರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಮತ್ತು ವಾಪಸ್ ಹರಿಯೋಕ್ಕೆ ಹೋಗ್ತಿದ್ದೀವಿ. ಹೆಣ್ಮಕ್ಳಿಗೆ ಸೀರೆ ಕೊಡಿಸೋದು ಅಂದರೆ ತುಂಬ ಕಷ್ಟಪ್ಪ. ಈಗ ಕೊಡಿಸ್ಕೊಂಡು ಬೇಡ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ರಶ್ ಅಂದರೆ ಕ್ಯಾಂಪಸ್ ಹೋಗ್ಬೇಕಾದ್ರೆ ಕಾಲಿಡಕ್ಕೆ ಜನ ಇರಲ್ಲ, ಭಯಂಕರ ರಶ್ ಇರುತ್ತೆ. ಆದರೂ ಮತ್ತೊಂದು ಸಲ ಇವತ್ತು ದೊಡ್ಡ ಧೈರ್ಯ ಮಾಡಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದ್ವಿ. 3 ಸೀರೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದರೆ ಫುಲ್ಲು ಸುಸ್ತಾಯಿತು. ತುಂಬ ಬೆವರು ಯಾವತ್ತೂ ಸೀರೆ ತಗೊಳಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ನಾನು ಯಾವತ್ತೂ ಹೋಗೋದಿಲ್ಲ. ಹೋಗಿ ಆ ನೋವು ಅನ್ಕೊಂಡ್ಬಿಟ್ಟಿದ್ದೀನಿ. ಸಾಕಪ್ಪ, ಈಗ ಯಾವತ್ತೂ ಹೋಗೋದಿಲ್ಲ. ಪ್ರವಾಸನೇ ಬೇಡ ಅನಿಸ್ತಾ ಇದೆ. ಗಂಡ್ಮಕ್ಳೆಲ್ಲ ಚಿಕ್ಕದು ಟಿಕೆಟ್ ಬಂದ್ಬಿಟ್ಟು ಶರ್ಟ್ ಒಂದು ಪ್ಯಾಂಟ್ ನಮ್ಮಮ್ಮ ಅಂದ್ರೆ 10 ನಿಮಿಷ ಒಳಗಡೆ ಗಂಡ್ಮಕ್ಳು ಮಾಡ್ತಾರೆ. ಆಮೇಲೆಲ್ಲ ಹೆಣ್ಮಕ್ಳದ್ದು ಅಯ್ಯೋ ಒಂದಿನ ಆದ್ರೂ ಬಗ್ಗೆ ಅಲ್ಲ, ಒಂದಿನ ಆದ್ಮೇಲೆ ಮನೆಗೆ ಬಂದಮೇಲೆ ಒಂದ್ಸಲ ಇಷ್ಟ ಆಗಲಿಲ್ಲ ಅವರು ಹೇಳಿದ್ರೆ ಮತ್ತೊಂದು ಸಲ ಹೋಗಿ ಎಕ್ಸ್ಚೇಂಜ್ ಮಾಡಿ ಮತ್ತು ತರಬೇಕು. ಏನು ಮಾಡೋಕ್ಕಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ ಹೇಗೆ ಅಂತ. ನನಗೆ ಭಾಳ ಜಾಸ್ತಿ ಹೇಳೋದು ಬೇಡ ಅನಿಸುತ್ತೆ ಇದ್ರ ಬಗ್ಗೆ. ಓಕೆ ಫ್ರೆಂಡ್ಸ್, ಎಲ್ಲರೂ ಆದಷ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹ್ಯಾಪಿ ಯುಗಾದಿ. ಬೇವು ಬೆಲ್ಲ ಎಲ್ಲ ತಿಂದು ಚೆನ್ನಾಗಿರಿ. ಕಹಿ ಏನೆಲ್ಲ ಹೋಗಲಿ ಲೈಫಲ್ಲಿ. ಎಲ್ಲರೂ ದೇವ್ರ ಚೆನ್ನಾಗಿಟ್ಟಿರಲಿ. ಎಲ್ಲರೂ ನನಗೆ ಆದಷ್ಟು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್, ಲವ್ ಯು ಆಲ್. ನಾನು ಇವತ್ತು ನಾವೇನು ಬಂದಿದ್ವಿ ಸೀರೆ ಎಕ್ಸ್ಚೇಂಜ್ ಮಾಡೋಕ್ಕೋಸ್ಕರ ಸೀರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಮತ್ತು ವಾಪಸ್ ಹರಿಯೋಕ್ಕೆ ಹೋಗ್ತಿದ್ದೀವಿ. ಹೆಣ್ಮಕ್ಳಿಗೆ ಸೀರೆ ಕೊಡಿಸೋದು ಅಂದರೆ ತುಂಬ ಕಷ್ಟಪ್ಪ. ಈಗ ಕೊಡಿಸ್ಕೊಂಡು ಬೇಡ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ರಶ್ ಅಂದರೆ ಕ್ಯಾಂಪಸ್ ಹೋಗ್ಬೇಕಾದ್ರೆ ಕಾಲಿಡಕ್ಕೆ ಜನ ಇರಲ್ಲ, ಭಯಂಕರ ರಶ್ ಇರುತ್ತೆ. ಆದರೂ ಮತ್ತೊಂದು ಸಲ ಇವತ್ತು ದೊಡ್ಡ ಧೈರ್ಯ ಮಾಡಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದ್ವಿ. 3 ಸೀರೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದರೆ ಫುಲ್ಲು ಸುಸ್ತಾಯಿತು. ತುಂಬ ಬೆವರು ಯಾವತ್ತೂ ಸೀರೆ ತಗೊಳಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ನಾನು ಯಾವತ್ತೂ ಹೋಗೋದಿಲ್ಲ. ಹೋಗಿ ಆ ನೋವು ಅನ್ಕೊಂಡ್ಬಿಟ್ಟಿದ್ದೀನಿ. ಸಾಕಪ್ಪ, ಈಗ ಯಾವತ್ತೂ ಹೋಗೋದಿಲ್ಲ. ಪ್ರವಾಸನೇ ಬೇಡ ಅನಿಸ್ತಾ ಇದೆ. ಗಂಡ್ಮಕ್ಳೆಲ್ಲ ಚಿಕ್ಕದು ಟಿಕೆಟ್ ಬಂದ್ಬಿಟ್ಟು ಶರ್ಟ್ ಒಂದು ಪ್ಯಾಂಟ್ ನಮ್ಮಮ್ಮ ಅಂದ್ರೆ 10 ನಿಮಿಷ ಒಳಗಡೆ ಗಂಡ್ಮಕ್ಳು ಮಾಡ್ತಾರೆ. ಆಮೇಲೆಲ್ಲ ಹೆಣ್ಮಕ್ಳದ್ದು ಅಯ್ಯೋ ಒಂದಿನ ಆದ್ರೂ ಬಗ್ಗೆ ಅಲ್ಲ, ಒಂದಿನ ಆದ್ಮೇಲೆ ಮನೆಗೆ ಬಂದಮೇಲೆ ಒಂದ್ಸಲ ಇಷ್ಟ ಆಗಲಿಲ್ಲ ಅವರು ಹೇಳಿದ್ರೆ ಮತ್ತೊಂದು ಸಲ ಹೋಗಿ ಎಕ್ಸ್ಚೇಂಜ್ ಮಾಡಿ ಮತ್ತು ತರಬೇಕು. ಏನು ಮಾಡೋಕ್ಕಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ ಹೇಗೆ ಅಂತ. ನನಗೆ ಭಾಳ ಜಾಸ್ತಿ ಹೇಳೋದು ಬೇಡ ಅನಿಸುತ್ತೆ ಇದ್ರ ಬಗ್ಗೆ. ಓಕೆ ಫ್ರೆಂಡ್ಸ್, ಎಲ್ಲರೂ ಆದಷ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.